ವೆಲ್ಕಮ್ ಟು ಭೀಮಾಸ್ ಕಿಚನ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಡಿಲೀಷಿಯಸ್ ಆಗಿರುತ್ತೆ. ಅಂಗಡಿಗಳು ಪ್ಯಾಕೆಟು ಅಷ್ಟು ರುಚಿಯಾಗಿರಲ್ಲ. ನೀವು ಮನೇಲೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸು, ಕಡಲೆಬೇಳೆ ತೊಗೊಂಡಿದ್ದೀವಿ. ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಸಾಸಿವೆ, 1 ಕಪ್ಪಷ್ಟು ಅಂದರೆ ಅರ್ಧ ಒಣಕೊಬ್ಬರಿ ತೊಗೊಂಡಿದ್ದೀವಿ ಮತ್ತು ಬೆಲ್ಲ ತೊಗೊಂಡಿದ್ದೀವಿ. 1 ಕಪ್ಪಷ್ಟು ಧನಿಯಾ ಕಾಳು ತೊಗೊಂಡಿದ್ದೀವಿ. ಈ ಕಡೆ ಬಂದ್ಬಿಟ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಕರಿಬೇವು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಅರಿಶಿನ ಪುಡಿ. ಇಲ್ಲಿ 1 ಗೋಲಿ ಸೈಜಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀವಿ. ಹುಣಸೆಹಣ್ಣು ತೊಗೊಂಡು ರಸನ ತೆಗೆದಿಟ್ಕೊಂಡಿದ್ದೀವಿ ನಾವು. ಇಷ್ಟು ಪದಾರ್ಥ ಇದ್ದರೆ ನೀವು ಪುಳಿಯೋಗರೆ ಗೊಜ್ಜು ಆರಾಮಾಗಿ ಮಾಡ್ಬೋದು. ಈ ಕಡೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಫ್ರೈ ಮಾಡಿ. ಹಾಗೆ ಜೀರಿಗೆ ಮತ್ತು ಮೆಣಸು ಎಲ್ಲ ಇಟ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಸೀದೋಗ್ಬಿಡುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೆ ಫ್ರೈ ಮಾಡಿ. ಇವಾಗ ಮೆಂತ್ಯ ಹಾಕ್ಕೊಳ್ಳಿ, ಅದು ಕೂಡ ಫ್ರೈ ಮಾಡ್ತಾಯಿರಿ. ನೋಡಿ, ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ರೆ ಆ ಗಮ್ ಅಂತ ಆವಾಗಲೇ ವಾಸನೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಸೀದೋಗ್ಬಿಡುತ್ತೆ, ಆಮೇಲೆ ಗೊಜ್ಜೆಲ್ಲ ಹಾಳಾಗ್ಬಿಡುತ್ತೆ. ಇವಾಗ ನೀವು ಧನಿಯಾ ಕಾಳು ಹಾಕ್ಕೊಳ್ಳಿ, ಇದು ಕೂಡ ಫ್ರೈ ಮಾಡ್ತಾಯಿರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ಕರಿಬೇವು ಹಾಕ್ಕೊಳ್ಳಿ. ನೀವು ಕರಿಬೇವು ಹಾಕ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಫ್ರ್ಯಾಗ್ರೆನ್ಸೇ ಚೇಂಜ್ ಆಗಿರುತ್ತೆ. ಅದು ಕೂಡ ಫ್ರೈ ಮಾಡ್ಕೊತಾಯಿರಿ. ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ, ಅದು ಕೂಡ ಹಾಗೆ ಫ್ರೈ ಮಾಡ್ತಾಯಿರಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಒಣಕೊಬ್ಬರಿ ಹಾಕ್ಕೊಳ್ಳೋಣ, ಅದು ಕೂಡ ಫ್ರೈ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಗೊಜ್ಜು ತುಂಬ ದಿನ ಇರೋಲ್ಲ, ಅದಕ್ಕೋಸ್ಕರ ಒಣಕೊಬ್ಬರಿ ಯೂಸ್ ಮಾಡೋದು. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಬಿಸಿಯಾಗಿದೆ. ಇವಾಗ ತಟ್ಟೆಯಲ್ಲಿ ಹಾಕಿದ್ದೀವಿ. ಇದು ಸ್ವಲ್ಪ ಡ್ರೈ ಆಗಲಿ. ಇವಾಗ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ನೀವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅಷ್ಟೊಂದು ಘಾಟು ಅಂದರೆ ಖಾರ ಅದು ಇದು ಬರೋಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಹಾಗೆ ಫ್ರೈ ಮಾಡಿದ್ರೆ ತುಂಬ ಇದು ಬರುತ್ತೆ. ಇವಾಗ ಇದು ಕೂಡ ಸಪ್ರೇಟಾಗಿ ಹಾಕ್ಕೊಳ್ಳಿ. ಇವಾಗ ಇದೆರಡೂ ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ, ಫೈನ್ ಪೇಸ್ಟ್ ಮಾಡೋಣ, ರುಬ್ಬೋಣ ಪೌಡ್ರ್ ಥರ. ನೋಡಿ, ಪೌಡ್ರ್ ರೆಡಿಯಾಗಿದೆ. ಇವಾಗ ಇನ್ನೊಂದು ಅದೇ ಪ್ಯಾನ ಇಟ್ಕೊಳ್ಳಿ, ತಿರ್ಗಾ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಉದ್ದಿನಕಾಳು, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಕೊಳ್ಳಿ, ಫ್ರೈ ಮಾಡ್ತಾಯಿರಿ. ಆಮೇಲೆ ಕರಿಬೇವು ಕೂಡ ಹಾಕ್ಕೊಳ್ಳಿ. ಒಣಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ಳಿ. ಅದು ತಿಂತಾ ಇದ್ದರೆ ಒಣಕೊಬ್ಬರಿ ಸಿಗ್ತಾ ಇರುತ್ತೆ, ಆ ಫ್ಲೇವರೇ ಚೆನ್ನಾಗಿರುತ್ತೆ. ಹಾಗೆ ಫ್ರೈ ಮಾಡ್ಕೊತಾಯಿರಿ. ಇವಾಗ ರಸ ನಾವು ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡಿದ ತಕ್ಷಣ ಬೆಲ್ಲ ಹಾಕ್ಕೊಳ್ಳೋಣ, ಅದನ್ನು ತಿರುಗಿಸ್ತಾಯಿರಿ. ಸ್ವಲ್ಪ ಕುದಿಯುತ್ತಲ್ಲ, ಆವಾಗ ನಾವು ಈ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನೋಡಿ, ಸೇರಿಸ್ಕೊಂಡಾದ್ಮೇಲೆ ಗೊಜ್ಜು ಈ ಥರ ಆಗಿದೆ, ರೆಡಿಯಾಗಿದೆ. ಇದು ಕೂಡ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕಾಗತ್ತೆ. ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ತುಂಬ ಸೀದೋಗ್ಬಿಡುತ್ತೆ. ಇದು ಸ್ವಲ್ಪ ಎಣ್ಣೆಲ್ಲ ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಇವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನೋಡಿ, ಅನ್ನಗೆ ಕಲಿಸ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನೀವು ಒಂದ್ಸತಿ ಟ್ರೈ ಮಾಡಿ ಪುಳಿಯೋಗರೆ ಗೊಜ್ಜು.